ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋನ ಶುರು ಮಾಡೋಣ. ನಮ್ಮಮ್ಮನ ನೈಟಿ ಹಾಕ್ಕೊಂಡು ಫುಲ್ ಪೋಸ್ ಕೊಡ್ತಾ ಇದ್ದೀನಿ. ಆ್ಯಂಡ್ ನನಗೆ ರಜಾ ಇರೋದ್ರಿಂದ ನಾನು ಆಲ್ಮೋಸ್ಟ್ ಒಂದು 3-4 ಡೇಸಿಂದ ಇಲ್ಲೇ ಇದ್ದೀನಿ. ಗೈಸ್ ಏನು ಗೊತ್ತಾ, ಕಾಫಿ ಕುಡಿತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಓ ಮೈ ಗಾಡ್. ಇವತ್ತು ಸೆಕೆಂಡ್ ಡೇ ಕಾಫಿ ಕುಡ್ತಾ ಇರೋದು. ಆ್ಯಕ್ಚುಲಿ 12th ಸ್ಟಾರ್ಟ್ ಮಾಡಿದ್ದು ನಾನು, ಮತ್ತು ಸ್ಕಿಪ್ ಮಾಡ್ತೀನಿ, ಕುಡಿಯೋಕ್ಕೆ ಹೋಗಲ್ಲ. ಆ್ಯಂಡ್ ಇವತ್ತು ಏನಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಂದರೆ, ನಾನು ಇವತ್ತು ಪಾಡ್ಕಾಸ್ಟಿಗೆ ಹೋಗ್ತಾ ಇದ್ದೀನಿ. ಯಾರು ಮಾಡ್ತಾ ಇರೋದು ಅಂತಂದರೆ ರಜನಿಕಾಂತ್ ನಟನ. ನೀವು ಗೊತ್ತಿರುತ್ತೆ, ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ನೀವು ನೋಡಿರ್ತೀರಾ. ಆ್ಯಂಡ್ ನನ್ನ ಜೊತೆ ನನ್ನ ಗಂಡನ ಪಾತ್ರ ಮಾಡ್ತಾರೆ ಅಣ್ಣ. ಅವರು ಹೊಸ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದಾರೆ, RKN ಸ್ಟುಡಿಯೋಸ್ ಅಂತ ಹೇಳಿ. ನಾನು ಕೆಳಗಡೆ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ಎಲ್ಲರೂ ಅವ್ರನ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮಂಥ ಕಲಾವಿದರನ್ನ ಕರೆಸಿ ಮಾತಾಡಬೇಕು ಅಂತ ನನಗೆ ಥಾಟ್ ಬಂದಿದೆ. ಸೊ ಅವರು ಚಾನಲ್ನ ಶುರು ಮಾಡಿದ್ದಾರೆ. ತುಂಬ ಜನಕ್ಕೆ ನನ್ನ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇತ್ತು, ತಿಳ್ಕೊಬೇಕು ಅಂದ್ಬಿಟ್ಟು. ನನ್ನ ಲವ್ ಸ್ಟೋರಿ ಆಗಿರ್ಬೋದು, ನನ್ನ ಅಕ್ಕನ ಬಗ್ಗೆ ಆಗಿರ್ಬೋದು, ನಾನು ಎಲ್ಲನೂ ಅಲ್ಲಿ ಹೇಳಿದ್ದೀನಿ. ಆ್ಯಂಡ್ ದಯವಿಟ್ಟು ಹೋಗಿ ಆ ಪಾಡ್ಕಾಸ್ಟ್ನ ನೋಡಿ. ಆ್ಯಂಡ್ ಪ್ರತಿಯೊಬ್ಬರು ಅಣ್ಣಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅವರು ಅವರ ಮನೆಯಲ್ಲಿ ಮತ್ತು ಅವನ ರೂಮಲ್ಲಿ ಪುಟ್ಟದಾಗೆ ಒಂದು ಸೆಟ್ನ ಹಾಕೊಂಡಿದ್ದಾನೆ. ಆ್ಯಂಡ್ ಅವ್ನು ಶೂಟ್ ಮಾಡಿದ್ದು ಬಂದು ಫೋನ್ ಕ್ಯಾಮ್ರಾದಲ್ಲಿ, ಕ್ಯಾಮ್ರಾ ಇರಲಿಲ್ಲ ಅಂತ ಹೇಳಿಬಿಟ್ಟು. ಸೊ ದಯವಿಟ್ಟು ಹೋಗಿ ಎಲ್ಲರೂ ಅವ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಪಾಡ್ಕಾಸ್ಟ್ ಕೂಡ ಆಲ್ರೆಡಿ ಬಂದಿರುತ್ತೆ, ನೀವು ಹೋಗಿ ನೋಡ್ಬೋದು. ನಮ್ಮಂಥ ಸಣ್ಣ ಪುಟ್ಟ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಅಣ್ಣಂದು 0 ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಸುಮಾರು ಜನ ಬರಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ಅಣ್ಣ ನನ್ನ ಫಸ್ಟ್ ಟೈಮ್ ಕೇಳಿದಾಗ, ಅಣ್ಣ ಖಂಡಿತ ಬರ್ತೀನಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ ಕೇಳಿದೆ. ಆ್ಯಂಡ್ ಪಾಡ್ಕಾಸ್ಟ್ ಮುಗಿಸಿ ಬರಬೇಕಾದ್ರೆ ಒಂದು ಗಿಡ ಕೊಟ್ಟ. ಇದು ನಿತ್ಯ ಕಲ್ಯಾಣಿ ಅಂತೆ, ಮ್ಯಾನಿಫೆಸ್ಟೇಷನ್ ಮಾಡೋರಿಗೆ ತುಂಬಾ ಒಳ್ಳೆಯ ಗಿಡ ಅಂತ ಹೇಳ್ದೆ ನನಗೆ. ಸೊ ಹಾಗಾಗಿ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಬಾಯ್.